ನಮಸ್ಕಾರ ವೀಕ್ಷಕರೇ, ಭವ್ಯಲೋಕ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಆದಷ್ಟು ಹೊಸ ಕ್ಯಾಂಡಿಡೇಟ್ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಇದು ಏನಕ್ಕೆ ನಡೆಯುತ್ತಿದೆ ಮತ್ತು ಏನೆಲ್ಲ ಮುಚ್ಚಲಾಗುತ್ತಿದೆ ಎಂಬಂಥ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿಸಿಕೊಳ್ಳೋಣ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಆಗಲಿದೆ. ಕನ್ನಡ ಪರ ಗುಂಪುಗಳು ಬಸ್ ಕಂಡಕ್ಟರ್ ಮೇಲಿನ ದಾಳಿಯನ್ನು ಪ್ರತಿಭಟಿಸಿ ಮಾರ್ಚ್ 22ರಂದು ಈ ಒಂದು ಕರ್ನಾಟಕವನ್ನು 12 ಗಂಟೆಗಳ ಕಾಲ ಬಂದ್ ಆಚರಿಸಲು ಸಾರಿಗೆ ಸೇವೆಗಳಲ್ಲಿ ವ್ಯತ್ಯಯವಾಗಲಿದೆ. ಅಂದರೆ ಬಂದ್ ಸಮಯದಲ್ಲಿ ಅಗತ್ಯ ಸೇವೆಗಳನ್ನು ಮುಂದುವರೆಯಲಿದೆ ಅಂತಲೂ ಕೂಡ ತಿಳಿಸಲಾಗಿರುತ್ತದೆ. ಪ್ರಾದೇಶಿಕ ಭಾಷಾ ವಿವಾದಗಳು ಮತ್ತು ಗಡಿ ಪ್ರದೇಶಗಳಲ್ಲಿ ಕನ್ನಡಿಗರ ಮೇಲೆ ಆಗುತ್ತಿರುವಂಥ ಒಂದು ದೌರ್ಜನ್ಯ ಎಂಬ ಆರೋಪದ ಮೇಲೆಗೆ ಉದ್ವಿಗ್ನಕ್ಕೆ ಹೆಚ್ಚುತ್ತಿರುವಂಥ ಕಾರಣ ಈ ಶನಿವಾರ ಕರ್ನಾಟಕ 12 ಗಂಟೆಗಳ ಕಾಲ ಸ್ತಬ್ಧವಾಗಲಿದೆ. ಕನ್ನಡದ ಒಕ್ಕೂಟ ಆಯೋಜಿಸಿದಂಥ ಈ ಪ್ರತಿಭಟನೆಯು ಮರಾಠಿ ಮಾತನಾಡಿದ ಕಾರಣ ಬಸ್ ಕಂಡಕ್ಟರ್ನ ಮೇಲೆ ಕನ್ನಡ ಬರಲ್ಲ, ಮರಾಠಿ ಮಾತನಾಡಲಿಕ್ಕೆ ಬರಲ್ಲ ಎಂಬುವಂಥ ಸಂದರ್ಭದಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಕೂಡ ನಡೆಸಲಾಗಿತ್ತು. ಈ ಒಂದು ಹಿಂಸಾತ್ಮಕ ಘಟನೆ ಪ್ರಕ್ರಿಯೆ ಇದಾಗಿದ್ದು, ಇತ್ತೀಚೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯಿಂದಾಗಿ ಈ ಒಂದು ಪ್ರತಿಭಟನೆ ಆರಂಭವಾಗಿದೆ. ವರದಿಗಳ ಪ್ರಕಾರ ಮರಾಠಿ ಮಾತನಾಡಲು ಬಾರದ ಕಾರಣ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಬಸ್ನಲ್ಲಿದ್ದಂಥ ಯುವಕ ಮತ್ತು ಮಹಿಳೆ ಭಾಷಾ ವಿಷಯದ ಕುರಿತು ಕಂಡಕ್ಟರ್ ಮತ್ತು ಚಾಲಕನೊಂದಿಗೆ ವಾಗ್ವಾದ ನಡೆಸಿದಾಗ ಘಟನೆ ಪ್ರಾರಂಭವಾಗಿದ್ದು, ಪ್ರಯಾಣಿಕರು ಇತರರನ್ನು ಕರೆಸಿ ಆ ಒಂದು ಕಂಡಕ್ಟರಿಗೆ ಹಿಂಸಾತ್ಮಕವಾಗಿ ಹೊಡೆದು ಗಾಯಗಳನ್ನು ಕೂಡ ಮಾಡಿ ಅವರಿಗೆ ಕಂಪ್ಲೀಟಾಗಿ ಥಳಿಸಲಾಗಿರುತ್ತದೆ. ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಹಿರಿಯ ಕನ್ನಡ ಪರ ಕಾರ್ಯಕರ್ತ ವಾಟಾಳ್ ನಾಗರಾಜ್ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದರು. ಮಾರ್ಚ್ 18 ಮಂಗಳವಾರ ಕನ್ನಡ ಒಕ್ಕೂಟವು ಅಧಿಕೃತವಾಗಿ ಮಾರ್ಚ್ 22ರಂದು ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೆ ಈ ಒಂದು ಬಂದ್ ಕೂಡ ನಡೆಯಲಿದೆ. ಮರಾಠಿ ಮಾತನಾಡುವ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸಂಯೋಜಿಸಬೇಕೆಂದು ಪ್ರತಿಪಾದಿಸುವ ಮರಾಠಿ ಏಕೀಕರಣ ಸಮಿತಿಯನ್ನು ನಿಷೇಧಿಸಬೇಕೆಂದು ಮತ್ತು ಪ್ರತಿಭಟನಾಕಾರರು ಒತ್ತಾಯಿಸುತ್ತಿದ್ದಾರೆ. ಇದರ ಜೊತೆಗೆ ಶಿವಸೇನಾ ಸದಸ್ಯರು ಕರ್ನಾಟಕಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸಬೇಕೆಂದು ಅವರು ಒತ್ತಾಯಿಸಲಿದ್ದಾರೆ. ಮತ್ತು ಈ ಒಂದು ಬಂದ್ ದಿನದಂದು ಯಾವುದೇ ಚಾಲಕರು ತಮ್ಮ ವಾಹನಗಳನ್ನು ಚಲಾಯಿಸಬಾರದು. ಇದು ರಾಜ್ಯ ಚಾಲಕರ ಸ್ವಾಭಿಮಾನ ಮತ್ತು ಗೌರವದ ವಿಷಯ ಎಂದು ನಾಗರಾಜ್ ಹೇಳಿದರು. ಪ್ರತಿಭಟನೆಯನ್ನು ಕರ್ನಾಟಕ ಚಾಲಕರ ಬಂದ್ ಎಂದು ಉಲ್ಲೇಖಿಸಿದರು. ಇತ್ತೀಚೆಗೆ ದರ ಹೆಚ್ಚಳಕ್ಕೆ ಈ ವಿನಂತಿಯನ್ನು ಜೋಡಿಸಿ ಬಂದ್ ಅವಧಿಯಲ್ಲಿ ಮೆಟ್ರೋ ಸೇವೆಗಳನ್ನು ಬಳಸುವುದನ್ನು ತಪ್ಪಿಸುವಂತೆ ಅವರು ನಿವಾಸಿಗಳನ್ನು ಒತ್ತಾಯಿಸಿದರು ಎಂದು ತಿಳಿಸಲಾಗಿರುತ್ತದೆ. ನಂತರ ನಾವು ಗಮನಿಸುವುದಾದರೆ ಈ ಒಂದು ಪ್ರತಿಭಟನೆಗೆ ಓಲಾ ಮತ್ತು ಊಬರ್ ಚಾಲಕರು ಮತ್ತು ಮಾಲೀಕರು ಕೂಡ ಖಾಸಗಿ ಬಸ್ ನಿರ್ವಾಹಕರು ಮತ್ತು ಆಟೋ ರಿಕ್ಷಾ ಒಕ್ಕೂಟಗಳು ಸೇರಿದಂತೆ ವಿವಿಧ ಗುಂಪುಗಳಲ್ಲಿ ಬೆಂಬಲ ದೊರೆತಿದೆ. ಹೋಟೆಲ್ ಉದ್ಯಮ ಮತ್ತು ಕನ್ನಡ ಚಲನಚಿತ್ರೋದ್ಯಮ ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಆದರೆ ಕೆಲವು ಕಾರ್ಮಿಕ ಸಂಘಗಳು ಇನ್ನೂ ಸೇರಬೇಕು ಎಂದು ನಿರ್ಧರಿಸಲಾಗಿರುತ್ತದೆ. ಹಾಗಾಗಿ 12 ಗಂಟೆಗಳ ಕಾಲ ಕರ್ನಾಟಕ ಸಂಪೂರ್ಣ ಬಂದ್ ಆಗಲಿದೆ. 12 ಗಂಟೆಗಳ ಬಂದ್ ಸಮಯದಲ್ಲಿ RTC ಬಸ್ಗಳು ಓಡುವುದಿಲ್ಲ, ಅಂದರೆ KSRTC ಬಸ್ಗಳು ಓಡುವುದಿಲ್ಲ. ಬೆಳಗ್ಗೆ 9:30ಕ್ಕೆ ಫ್ರೀಡಂ ಪಾರ್ಕ್ನಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದೆ. ಮೆಟ್ರೋ ಸೇವೆಗಳ ಮೇಲೆ ಪರಿಣಾಮ ಬೀರಬಹುದು, ಆದರೆ ಯಾವುದೇ ಅಧಿಕೃತ ಘೋಷಣೆ ಹೊರಬಂದಿಲ್ಲ. ನೆಕ್ಸ್ಟ್, ಆಸ್ಪತ್ರೆಗಳಂತಹ ಅಗತ್ಯ ಸೇವೆಗಳನ್ನು ತೆರೆದಿರುತ್ತೇವೆ ಅಂತಲೂ ಕೂಡ ತಿಳಿಸಲಾಗಿದ್ದು, ಈ ಒಂದು ಕರ್ನಾಟಕ ಮತ್ತು ನೆರೆಯ ಮಹಾರಾಷ್ಟ್ರ ನಡುವೆ ನಡೆಯುತ್ತಿರುವಂಥ ಉದ್ವಿಗ್ನಕ್ಕೆ ವಿಶೇಷವಾಗಿ ಬೆಳಗಾವಿಯಾದಂಥ ಗಡಿ ಪ್ರದೇಶಗಳಲ್ಲಿ ಭಾಷೆ ಮತ್ತು ಸಾಂಸ್ಕೃತಿಕ ಗುರುತುಗಳು ಬಹಳ ಹಿಂದಿನಿಂದಲೂ